ಇವರೇನಪ್ಪ ಎಲ್ಲಿಗೋ ಹೋಗ್ತಿದ್ದಾರಲ್ಲ ಅಂಥೇಳಿ ಅಂದ್ಕೊಳ್ತಾ ಇದ್ದೀರಾ? ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬೆಳಗ್ಗೆನೇ ಎದ್ದು ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಕಡೆ ಮಕ್ಕಳಿಗೆ 1 ವರ್ಷ ಕಂಪ್ಲೀಟ್ ಆದಮೇಲೆ ನಾವು ಮಕ್ಕಳಿಗೆ ಮುಡಿ ಕೊಡ್ತೀವಿ. ಹಾಗಾಗಿ ನಮ್ಮ ಮಗಳಿಗೂ ಕೂಡ ಈಗ 1 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಅವಳಿಗೂ ಕೂಡ ಮುಡಿ ಕೊಡೋಣ ಅಂತ ಹೇಳಿ ನಮ್ಮ ಮನೆ ದೇವ್ರಿಗೆ ಹೋಗೋದಕ್ಕೆ ಎಲ್ಲನೂ ಕೂಡ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಬೆಳಗ್ಗೆನೇ ಎದ್ದು ಮನೆಯೆಲ್ಲನೂ ಕೂಡ ಒಂದು ಕಡೆಯಿಂದ ಗುಡಿಸ್ಕೊಂಡು ಹೊರಿಸ್ಕೊಂಡು ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಿದ್ವಿ. ಸೊ ಕ್ಲೀನ್ ಮಾಡಿಕೊಂಡು ಬಿಸಿನೀರು ಕೂಡ ಕಾದಿತ್ತು. ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಅವಳನ್ನು ಕೂಡ ರೆಡಿ ಮಾಡಿದ್ವಿ. ಸೊ ನಮ್ಮ ನಾದಿನಿಯವರು ಅಷ್ಟರಲ್ಲಿ ಮನೆ ಫೋಟಿಕ್ಯೂ ಇದೆಯಲ್ಲ ಮನೆ ಮುಂದೆ, ಅದನ್ನೆಲ್ಲ ಕೂಡ ಅವರು ಒಂದು ಕಡೆಯಿಂದ ತೊಳೆದು ಎಲ್ಲನೂ ಕೂಡ ರೆಡಿ ಮಾಡಿದರು. ಸೊ ತಿಂಡಿಗೆ ಅವರು ಬಿಸಿಬೇಳೆ ಬಾತ್ ಮಾಡಿದರು. ನಾನು ಕೂಡ ಸ್ನಾನ ಮಾಡಿಕೊಂಡು ಅಷ್ಟರಲ್ಲಿ ದೇವ್ರ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ದೇವ್ರಿಗೆ ಕುಂಕುಮ ಎಲ್ಲನೂ ಇಟ್ಟೆ. ಸೊ ಇಟ್ಬಿಟ್ಟು ಕಳಸನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಕಳಸ ಮತ್ತು ದೀಪಗಳನ್ನೆಲ್ಲ ಬೆಳಗಿ ಕಳಸಕ್ಕೂ ಕೂಡ ರೆಡಿ ಮಾಡಿಕೊಂಡು ಎಲ್ಲ ದೇವ್ರ ಫೋಟೋಗಳಿಗೂ ಕೂಡ ಹೂವನ್ನಿಟ್ಟು ದೀಪನ ಬೆಳಗ್ದೆ. ಸೊ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬೆಳಗ್ಗೆನೇ ಎದ್ದು ಮೇವೆಲ್ಲ ತೊಗೊಂಡು ಬಂದರು. ಹಸುಗೆಲ್ಲ ಮೇವು ಕುಯ್ಕೊಂಡು ಬಂದು ಮೇವೆಲ್ಲ ತಂದು ಹಸುಗೆಲ್ಲ ಹಾಕಿದ್ರು. ಹಾಕಿಬಿಟ್ಟು ಅವರು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆದಮೇಲೆ ಎಲ್ಲರೂ ಕೂಡ ತಿಂಡಿ ತಿಂದ್ಕೊಂಡು ನಾವು ಹೊರಟಿದ್ದೆ ನಮ್ಮ ಮನೆ ದೇವರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ, ಅಥವಾ ಮೂರ್ಖಣಯ್ಯನ ಬೆಟ್ಟ ಇರೋದು ಮೈಸೂರಿನ ಜಿಲ್ಲೆ, ಮೈಸೂರಿನ ತಾಲೂಕಿಗೆ ಸೇರಿಕೊಳ್ಳುತ್ತೆ. ಸೊ ನನ್ನ ಮಗಳು ನೋಡಿ ಪಪ್ಪನ ಗಾಡಿ ಮೇಲೆ ಕೂರಿಸಿ ಅಪ್ಪನ ಗಟ್ಟಿಯಾಗಿ ಹಿಡ್ಕೊ ಅಂತ ಹೇಳಿದರೆ ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತಿದ್ದಾಳೆ ಅಂಥೇಳಿ ನನ್ನ ಮಗಳು. ಸೊ ನಾವು ಹೊರಟಿದ್ದು ಗಾಡೀಲಾಗಿರೋದ್ರಿಂದ ಅಷ್ಟು ದೂರ ಜರ್ನಿ ಮಾಡ್ಕೊಂಡು ಹೋಗ್ತಿರೋದ್ರಿಂದ ನಮ್ಮ ಅತ್ತೆಯವರು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿ ಹೇಳ್ತಾಯಿದ್ರು. ಯಾಕಂದರೆ ತುಂಬ ದೂರ ಇದೆ, ಗಾಡಿ ಜರ್ನಿ ಕಡೆ ಮಾಡ್ಕೊಂಡು ಹೋಗ್ತಿದ್ದೀವಲ್ಲ, ಹಾಗಾಗಿ ತುಂಬ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿ ಹೇಳ್ತಾಯಿದ್ರು. ಸೊ ನಾವು ಫಸ್ಟ್ ಹೋಗ್ತಿದ್ದಾಗೇ ನಮ್ಮನ್ನು ಕಾಯೋ, ನಮ್ಮ ಊರನ್ನ ಕಾಯೋ ಅಂತ ದೇವರು ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನವೂ ಕೂಡ ಅಲ್ಲೇ ಇರೋದ್ರಿಂದ ನಾವು ಹೋಗಬೇಕಾದ್ರೆ ರೋಟಲ್ಲೇ ಸಿಗೋದ್ರಿಂದ ಅಲ್ಲಿನೇ ಗಾಡಿ ನಿಲ್ಲಿಸಿ ದೇವಸ್ಥಾನದ ಒಳಗಡೆ ಹೋಗಿ ಮಂಗಳಾರತಿ ಕೂಡ ತಗೊಂಡು ಸೊ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಂಡು ಹೊರಟ್ವಿ. ಅಲ್ಲಿಂದ ಹೊರಟಾದ್ಮೇಲೆ ನಾವು ಹೊರಟಿದ್ದು ರೂಟಲ್ಲಿ ನಮಗೆ ನೋಡಿ ಇದು ಇಗ್ಲೂರು ಡ್ಯಾಮ್ ಅಂತ ಕರೀತಾರೆ. ಇಲ್ಲಿಗೆ HD ಕುಮಾರಸ್ವಾಮಿಯವರು ಅಥವಾ ಅವರಪ್ಪ ದೇವೇಗೌಡ ಅವರು ಕೂಡ ಇಲ್ಲಿಗೆ ನೀರನ್ನ ಎಲ್ಲನೂ ಕೂಡ ಇದನ್ನೆಲ್ಲ ಕಟ್ಟಿಸಿದ್ದು ಅವರೇನೆ. ಸೊ ಇದನ್ನು ನಂಬಿಕೊಂಡು ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇದ್ರಲ್ಲಿ ಬರುವಂತಹ ನೀರನ್ನು ಯೂಸ್ ಮಾಡಿಕೊಂಡು ತುಂಬ ಜನ ರೈತರು ಬೆಳೆ ಬೆಳೆದಿದ್ದಾರೆ ಅಂತಲೇ, ಬೆಳೆ ಬೆಳ್ಕೊಳ್ತಾ ಇದ್ದಾರೆ, ಇವತ್ತಿಗೂ ಕೂಡ ಬೆಳೀತಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್ ಆಗಿದೆ ಇದು ಇಗ್ಲೂರು ಡ್ಯಾಮು. ನಮ್ಮೂರಿಗೆ ಇದು ಕೂಡ ಒಂದು ಫೇಮಸ್ ಆದ ಪ್ಲೇಸ್ ಅಂತಲೇ ಹೇಳ್ತಾರೆ. ಯಾಕಂದರೆ ಇದನ್ನು ನೋಡೋಕ್ಕೂ ಕೂಡ ಹೋಗುತ್ತಾರೆ ಎಷ್ಟೋ ಜನ. ಈ ಪ್ಲೇಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನಾವು ಹಿಂಗೆ ಈ ರೂಟಿಂದ ಹೋದ್ರಿ ನಮ್ಗೆ ಹತ್ರ ಆಗುತ್ತೆ ಅಂಥೇಳಿ ಬೆಟ್ಟಕ್ಕೆ, ಅಂದರೆ ಮಳವಳ್ಳಿ ರೂಟಿಗೆ ಹತ್ತಿರ ಆಗುತ್ತೆ ಅಂಥೇಳಿ ಈ ರೂಟಲ್ಲಿ ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಅಲ್ಲಿಂದ ಹೋಗಬೇಕಾದ್ರೆ ನಮಗೆ ಯಾವ ರೂಟಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಇದು ಮತ್ತಳಪ್ಪನ ಬೆಟ್ಟ ಸಿಗುತ್ತಲ್ಲ, ಮತ್ತಳಪ್ಪನ ದೇವಸ್ಥಾನ. ಸೊ ಆ ರೂಟಿಂದನೇ ನಮಗೆ ಮಳವಳ್ಳಿ ಮೇನ್ ರೋಡ್ ಅದು ಸಿಗುತ್ತೆ, ಮೇನ್ ರೋಡ್ ಹತ್ರ. ಸೊ ಮಳವಳ್ಳಿ ಮೇನ್ ರೋಡ್ ಹತ್ರ ಬರ್ತಾ ಇದ್ದಂಗೆ ಇನ್ನು ನಾವು ಹೋಗ್ತಿರೋದು ದೇವಸ್ಥಾನದ ಅಲ್ಲಿ, ಅಂದರೆ ಸ್ವಲ್ಪ ಬೆಟ್ಟ ಅಲ್ವಾ, ಅಲ್ಲಿ ಸ್ವಲ್ಪ ಪೆಟ್ರೋಲ್ ಗಿಟ್ರೋಲೆಲ್ಲ ಸಿಗೋದು ಕಷ್ಟ ಅಂತ ಹೇಳಿ ಮೇನ್ ರೋಡಿಗೆ ಬರ್ತಾ ಇದ್ದಂಗೆ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡ್ವಿ, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಡೈರೆಕ್ಟ್ ನಾವು ಬಂದು ಮಳವಳ್ಳಿ ಟೌನಿಗೆ ಬಂದು ರೀಚ್ ಆದ್ವಿ. ಮಳವಳ್ಳಿ ಟೌನಿಗೆ ಬಂದು ರೀಚ್ ಆದಾಗ ನಾವು ಮನೆಯಿಂದ ಬರೀ ಸ್ವಲ್ಪ ಅಕ್ಕಿ ಮಾತ್ರ ತೊಗೊಂಡು ಬಂದಿದ್ವಿ. ಪೂಜೆ ಸಾಮಾನು ಏನು ಕೂಡ ತೊಗೊಂಡಿರಲಿಲ್ಲ, ಅಲ್ಲೇ ತೊಗೊಳ್ಳೋಣ ಅಂಥೇಳಿ. ಹಂಗಾಗಿ ಮಳವಳ್ಳಿಗೆ ಬಂದಾದಮೇಲೆ ಅಲ್ಲಿ ಬೆಲ್ಲ ಮತ್ತು ಕಾಯಿ, ಕರ್ಪೂರ, ಗಂಧದ ಕಡ್ಡಿ, ಹಣ್ಣು ಎಲ್ಲನೂ ಕೂಡ, ಹೂವು ಎಲ್ಲನೂ ತೊಗೊಳ್ಳೋಣ ಅಂಥೇಳಿ ನಿಲ್ಲಿಸಿದ್ವಿ. ಅಲ್ಲೇ ಎಲ್ಲ ಪೂಜೆ ಸಾಮಾನುಗಳನ್ನು ಕೂಡ ತೊಗೊಂಡು ನಾವು ಹೊರಟು ಬಂದ್ವಿ. ನೋಡಿ ಇಲ್ಲಿಂದ ಡೈರೆಕ್ಟಾಗಿ ವ್ಯೂ ಪಾಯಿಂಟ್ ಕಾಣ್ತಾಯಿದೆ. ಏನಲ್ಲಿ ವೈಟ್ ಸ್ಟೆಪ್ಸ್ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ಬೆಟ್ಟ, ಶ್ರೀ ಮಲ್ಲಿಕಾರ್ಜುನ ಬೆಟ್ಟ ಅಂತ ಹೇಳಿ ಕರೀತಾರೆ. ಸೊ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಗಾಡಿಯಿಂದ ಹೋಗ್ತಾ ಇರಬೇಕಾದ್ರೇ ದೂರದಿಂದನೇ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಫೈನಲಿ ನಾವು ಬಂದು ರೀಚ್ ಆದ್ವಿ ನಮ್ಮ ಮೂರ್ಖಣಯ್ಯನ ಬೆಟ್ಟಕ್ಕೆ. ನೋಡಿ ಇದ್ದೀನಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ತುಂಬ ಚೆನ್ನಾಗಿ. ಇವಾಗ ಮೊದಲೆಲ್ಲ ಈ ಸೀಟ್ ಇದೆಲ್ಲ ಹಾಕ್ಸಿರ್ಲಿಲ್ಲ, ಇವಾಗ
ನಮ್ಮೂರವರೆಲ್ಲ ಸ್ವಲ್ಪ ಜನ ಮತ್ತು ದೊಡ್ಡವ್ರು ಕೂಡ ಸ್ವಲ್ಪ ಜನ ಎಲ್ಲ ಸೇರಿಕೊಂಡು ಒಂದು ಸೀಟ್ನೆಲ್ಲ ಹಾಕಿದ್ದಾರೆ. ಅಲ್ಲಿಗೆ ಬಂದಾದಮೇಲೆ ನನ್ನ ಮಗಳಿಗೆ ಮುಡಿ ಕೊಡೋ ಪ್ಲೇಸಿಗೆ ಕೂಡ ಬಂದು ಅಲ್ಲಿ ಕೂಡ ಅವಳಿಗೆ ಕೂದಲು ತೆಗೆಸಿದ್ವಿ. ಅವಳಂತೂ ಕೂದಲು ತೆಗೆಸ್ಬೇಕಾದ್ರೆ ತುಂಬಾ ಅಳ್ತಾ ಇದ್ಲು, ತುಂಬಾ ಕಿರ್ಚ್ತಾ ಇದ್ಲು. ಆದರೂ ಕೂಡ ಸಮಾಧಾನ ಮಾಡಿ ಒಂದು ಕಡೆ ನನ್ನ ಹಸ್ಬೆಂಡು ಕೈ ಹಿಡ್ಕೊಂಡಿದ್ರು, ಒಂದು ಕಡೆ ನಾನು ಅವಳನ್ನ ತಲೆ ಹಿಡ್ಕೊಂಡು ಬಿಗಿಯಾಗಿ ಕೂದಲನ್ನೆಲ್ಲ ಕೂಡ ತೆಗ್ಸಿದ್ವಿ. ತೆಗ್ಸಾದ್ಮೇಲೆ ಅವಳು ಅವಾಗಲೂ ಕೂಡ ಅಳ್ತಾನೇ ಇದ್ಲು. ಅಲ್ಲಿ ಕೂದಲು ತೆಗಿಯೋರು ಹೇಳ್ತಾಯಿದ್ರು, ಇವಳು ಬರೀ ಕಿರ್ಚಾಡ್ತಿದ್ದಾಳೆ ಅಷ್ಟೇ, ಮೈಕೈ ಏನೋ ಒದರ್ತಾ ಇಲ್ಲ. ಅಕಸ್ಮಾತ್ ಇವಳೇನಾದರೂ ಮೈಕೈ ಏನಾದರೂ ಒದರ್ಬಿಟ್ಟಿದ್ರೆ ತಲೆಗೆ ಏಟು ಬಿದ್ದುಬಿಡೋದು. ಹಾಗಾಗಿ ಅವಳು ಬರೀ ಕಿರ್ಚಾಡ್ತಿದ್ದಾಳೆ, ಹಂಗಾಗಿ ಏನೂ ಸಮಸ್ಯೆ ಆಗಲಿಲ್ಲ ಅಂತಲೂ ಹೇಳಿದ್ರು. ಹಂಗಾಗಿ ಅವಳಿಗೆ ಏನು ಕೂಡ ಡ್ಯಾಮೇಜಸ್ ಏನೂ ಕೂಡ ಆಗಲಿಲ್ಲ, ತುಂಬ ನೀಟಾಗಿಯೇ ಕೂದಲು ತೆಗೆದ್ರು ಅವರು. ಆದರೂ ಕೂಡ ಸಮಾಧಾನ ಮಾಡಿಸಿ ಅಲ್ಲೇ ಪಕ್ಕದಲ್ಲಿ ನಲ್ಲಿಲಿ ನೀರು ಬರ್ತಾಯಿತ್ತು, ಅಲ್ಲೇ ಅವಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಕೂಡ ಹಾಕಿ ಅವಳನ್ನ ತುಂಬಾ ಗಲಾಟೆ ಮಾಡ್ತಾಯಿದ್ಲು. ತಣ್ಣೀರಲ್ಲಿ ಸ್ನಾನ ಮಾಡ್ತಾಯಿದ್ದು ಅದಕ್ಕೋ ಅಥವಾ ಏನೋ ಗೊತ್ತಿಲ್ಲ, ತುಂಬಾ ಕಿರ್ಚಾಡ್ತಾಯಿದ್ಲು. ಅವಳಿಗೂ ಕೂಡ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ನಾವು ಅಲ್ಲೇ ಪಕ್ಕದಲ್ಲಿದ್ದ ಮಹಾಗಣಪತಿ ಟೆಂಪಲ್ಗೆ ಕೈ ಮುಗಿದು ನಾವು ಬೆಟ್ಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಹತ್ತೋದಕ್ಕೆ ಬೆಟ್ಟ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಯಾರೆಲ್ಲ ಹೊಸ ಪ್ಲೇಸಿಗೆ ಹೋಗಬೇಕು, ಯಾರೆಲ್ಲ ಈ ಪ್ಲೇಸ್ ನೋಡಿಲ್ಲ, ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅಷ್ಟು ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ರಾತ್ರಿ ಟೈಮೆಲ್ಲ ಜಾಸ್ತಿ ಯಾರೂ ಓಡಾಡಲ್ಲ, ನೈಟ್ ಟೈಮ್ ಆಗ್ತಾ ಇದ್ದಂಗೆ. ಯಾಕಂದರೆ ಇಲ್ಲಿ ಚಿರತೆಗಳು ಅಂದರೆ ಸ್ವಲ್ಪ ಕಾಡು ಥರ ಇರೋದ್ರಿಂದ ಚಿರತೆಗಳೆಲ್ಲ ಓಡಾಡ್ತವಂತೆ. ಹಂಗಾಗಿ ಯಾರೂ ಕೂಡ ಇಲ್ಲಿ ಸಾಯಂಕಾಲ ಆದಮೇಲೆ ಯಾರೂ ಬರಲ್ಲ ಬೆಟ್ಟಕ್ಕೆ. ಬೆಳಗಿನ ಜಾವನೇ ಬಂದು ಎಲ್ಲ ಕೂಡ ಪೂಜೆ ಮಾಡಿಸ್ಕೊಳ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರ್ತಾ ಇರ್ತಾರೆ. ಹಂಗಾಗಿ ನಾವು ಕೂಡ ಅಷ್ಟೇ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಳು ಬೆಳಗ್ಗೆಯಿಂದ ಏನು ಕೂಡ ತಿಂದಿರಲಿಲ್ಲ ನನ್ನ ಮಗಳು, ಹೊಟ್ಟೆ ಹಸಿತಾಯ್ತೇನೋ ಅಂತ ಹೇಳಿ ಅವಳಿಗೆ ಪೂಜೆಗೆ ತಂದಿದ್ದು ನನ್ನ ಬಾಳೆಹಣ್ಣು ಕೂಡ ಅವಳಿಗೆ ಬಾಳೆಹಣ್ಣು ಕೂಡ ತಿನ್ನಿಸ್ತಾ ಇದ್ವಿ. ಬಾಳೆಹಣ್ಣು ಕೂಡ ತಿನ್ನಿಸ್ತಾ ಇದ್ದಾಗ ನೋಡಿ ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಮುಂಡೆ ಆದಮೇಲೆ ನನ್ನ ಮಗಳು ಹೇಗೆ ಕಾಣ್ತಿದ್ದಾಳೆ ಅಂಥೇಳಿ ನೋಡಿ, ಕೂದಲಿದ್ದಾಗ ಒಂಥರ ಚೆನ್ನಾಗಿ ಕಾಣಿಸ್ತಿದ್ಲು. ಕೂದಲು ತೆಗ್ಸಾದ್ಮೇಲೆ ಒಂಥರ ಡಿಫ್ರೆಂಟಾಗಿ ಕಾಣ್ತಿದ್ದಾಳೆ ನನ್ನ ಮಗಳು. ನಿಮಗೆ ಹೇಗೆ ಅನ್ನಿಸ್ತಿದೆ? ಅವಳು ಫಸ್ಟ್ ಚೆನ್ನಾಗಿ ಕೂದಲಿದ್ದಾಗ ಚೆನ್ನಾಗಿ ಕಾಣ್ತಿಲ್ಲ ಅಥವಾ ಕೂದಲು ತೆಗೆಸಿದ್ಮೇಲೆ ಚೆನ್ನಾಗಿ ಕಾಣಿಸ್ತಿದ್ದಾಳ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ. ಹಾಗೆ ಒಂದು 4-5 ಫೋಟೋಗೆ ಫೋಸ್ ಕೂಡ ಕೊಟ್ಟಳು. ಅವಳು ನನಗೆ ಒಂದು 4-5 ಫೋಟೋಸ್ ಕೂಡ ಅಲ್ಲೇ ಮೆಟ್ಲು ಮೇಲೆ ಕೂರಿಸಿ ಅವಳನ್ನು ಕೂಡ ತಗೊಂಡ್ವಿ. ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ನೋಡಿ. ಇನ್ನು ನಾವು ಬೆಟ್ಟಕ್ಕೆ ಬಂದು ಅಲ್ಲೇ ತಟ್ಟೆಗಳೆಲ್ಲ ಇಟ್ಟಿರ್ತಾರೆ, ಪೂಜೆ ಸಾಮಾನೆಲ್ಲ ಹಾಕ್ಕೊಂಡು ಪೂಜೆ ಮಾಡಿಸೋದಕ್ಕೆ. ಅಲ್ಲೇ ತಟ್ಟೆ ಇಟ್ಟಿದ್ರು, ಅಲ್ಲಿ ತಟ್ಟೆಗೆ ನಾವು ತಂದಿದ್ದ ಪೂಜೆ ಸಾಮಾನೆಲ್ಲನೂ ಕೂಡ ಜೋಡಿಸ್ಕೊಂಡೆ. ಜೋಡಿಸ್ಕೊಂಡು ಅಲ್ಲೇ ಪೂಜೆಗೆ ಮಾಡಿಸೋಣ ಅಂಥೇಳಿ ಗರ್ಭಗುಡಿ ಒಳಗಡೆನೇ ಹೋದ್ವಿ. ಗರ್ಭಗುಡಿ ಒಳಗಡೆನೇ ಹೋಗಿ ತುಂಬ ಚೆನ್ನಾಗಿ ಆರಾಮಾಗಿ ದರ್ಶನ ಆಯಿತು. ಅಲ್ಲಿ ತುಂಬ ಚೆನ್ನಾಗಿ ನಮಗೆ ಪೂಜೆ ಎಲ್ಲ ಕೂಡ ಆಯಿತು. ಯಾಕಂದರೆ ಅಷ್ಟು ರಶ್ ಏನಿರಲಿಲ್ಲ, ನಾವು ಹೋದಾಗ ಸ್ವಲ್ಪ ಕಮ್ಮಿನೇ ಇದ್ದಿದ್ದರಿಂದ ನಮಗೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು. ಅಲ್ಲೇ ತುಂಬ ಜನ ಕಾಯಿ, ಹಣ್ಣು, ಬೆಲ್ಲ ಎಲ್ಲ ತಂದಿರ್ತಾರಲ್ಲ, ಅವರೆಲ್ಲ ಕೂಡ ಪ್ರಸಾದನ ಮಾಡಿ ಕೊಡ್ತಾ ಇರ್ತಾರೆ. ಯಾಕಂದರೆ ತುಂಬ ಜನ ಕೆಳಗಡೆ ಮೆಟ್ಲಿಂದ ಹತ್ಕೊಂಡು ಬಂದು ಸುಸ್ತಾಗಿರ್ತಾರಲ್ಲ, ಅಂಥವ್ರಿಗೆಲ್ಲರಿಗೂ ಕೂಡ ಅಲ್ಲೇ ಪ್ರಸಾದ ಕೊಡ್ತಾ ಇರ್ತಾರೆ. ನಾವು ಕೂಡ ಪ್ರಸಾದನ ಈಸ್ಕೊಂಡು ತಿಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ದೇವ್ರನ್ನ ಕೂಡ ಪ್ರೇ ಮಾಡಿಕೊಂಡು ನಾವು ಮೆಟ್ಲನ್ನು ಹೇಳ್ಕೊಂಡು ಬಂದ್ವಿ. ಈ ಮೆಟ್ಲು ಸ್ವಲ್ಪ ಒಂದು ಹೈಟಲ್ಲಿದೆ, ಒಂದು ಸ್ವಲ್ಪ ಕೆಳಗಡೆ ಇದೆ. ಹಂಗಾಗಿ ಸ್ವಲ್ಪ ಹತ್ತುವಾಗ ಕಷ್ಟ ಅಂತ ಅನಿಸುತ್ತೆ, ಇಳಿಯುವಾಗ ಸ್ವಲ್ಪ ಮುಗ್ರಿಸ್ದಂಗೆ ಅಂತ ಅನಿಸುತ್ತೆ. ಬಟ್ ನಮ್ಮಂಥ ಯೂಸ್ ಎಲ್ಲ ಆರಾಮಾಗಿ ಹತ್ಬೋದು. ಬಟ್ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅಂಥವ್ರಿಗೆ ಮೇಲ್ಗಡೆ ತುಂಬ ಏನು ಬಿಸಿಲು ಅಂತಲೂ ಅನಿಸಲ್ಲ. ಯಾಕಂದರೆ ನಾವು ಬಂದಾಗ ನೋಡಿ ತುಂಬಾ ಬಿಸಿಲೆಲ್ಲ ಇದೆ. ಬಟ್ ಆದರೂ ಕೂಡ ಬಿಸಿಲು ಅಂಥೇಳಿ ಅನಿಸಲ್ಲ. ಯಾಕಂದರೆ ಪ್ರತಿ ಒಂದು ಮೆಟ್ಲು ಹತ್ರನೂ ಹತ್ತಬೇಕಾದ್ರೂ ಕೂಡ ಚೆನ್ನಾಗಿ ಸೀಟೆಲ್ಲ ಹಾಕಿದ್ದಾರೆ. ಬಿಸಿಲಲ್ಲೂ ಕೂಡ ಆರಾಮಾಗಿ ಹತ್ತಿ ಇಳಿಬೋದು. ಸೀಟ್ ಹಾಕಿರೋದ್ರಿಂದ ತುಂಬ ಏನು ಬಿಸಿಲು ಅನಿಸಲ್ಲ, ತುಂಬ ಏನು ಕಷ್ಟನೂ ಅಂತ ಅನಿಸಲ್ಲ. ಬಟ್ ವಯಸ್ಸಾದವರು ಸ್ವಲ್ಪ ಕೂತಿದ್ದು ಹತ್ಬೋದು. ಯಾಕಂದರೆ ಸೀಟೆಲ್ಲ ಹಾಕಿರೋದನ್ನು ನೆರಳೆಲ್ಲ ಇರುತ್ತಲ್ಲ, ಹಂಗಾಗಿ ಕೂತ್ಕೊಂಡು ಸ್ವಲ್ಪ ಸುಸ್ತಾಯಿತು ಅಂದರೆ ಕೂತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಕೂಡ ಹತ್ಬೋದು. ಅದು ಬಿಟ್ಟರೆ ಇನ್ನು ನಾವಂತೂ ಆರಾಮಾಗಿ ಹತ್ತಿ ಇಳಿಬೋದು, ಯೂತ್ಗಳೆಲ್ಲ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಬೆಟ್ಟ. ಪ್ಲೇಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ನಿಂತ್ಕೊಂಡು ನೋಡೋ ವ್ಯೂ ಪಾಯಿಂಟ್ ಆಗಿರ್ಬೋದು, ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ನೀವು ಕೂಡ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಾವು ಕೂಡ ಬೆಟ್ಟ ಎಲ್ಲ ನೋಡಿಕೊಂಡು ವ್ಯೂ ಪಾಯಿಂಟ್ನೆಲ್ಲ ಕೂಡ ಎಂಜಾಯ್ ಮಾಡಿಕೊಂಡು ಬೆಟ್ಟನ ಇಳಿದ್ವಿ. ಅಲ್ಲಿನೇ ಒಬ್ಬರು ಪರ ಮಾಡಿಸ್ತಾಯಿದ್ರು. ಬನ್ನಿ ಎಲ್ಲ ಊಟ ಮಾಡಿ ಅಂತ ಹೇಳಿ ಬಂದ ಭಕ್ತಾದಿಗಳನ್ನೆಲ್ಲ
ಎಲ್ಲ ಕೂಡ ಕರೀತಾಯಿದ್ರು. ಸೊ ನಾವು ಕೂಡ ಹೋಗಿ ನೋಡಿ, ನಾವು ಹೋದಾಗ ಅನ್ನಪ್ರಸಾದ ಸಿಗೋದು ಎಲ್ಲರಿಗೂ ಸಿಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಾವು ತಿನ್ನೋ ಒಂದೊಂದು ಅಕ್ಕಿ ಕಾಳಲ್ಲೂ ಅವ್ರವ್ರ ಹೆಸರು ಬರೆದಿರ್ತಾರೆ ಅಂತ ಹೇಳ್ತಾರಲ್ಲ, ಹಂಗಾಗಿ ಸೊ ನಾವು ಹೋಗಿದ್ದ ದಿವಸ ನಮಗೆ ವಾರದ ದಿವಸ ಸೋಮವಾರ ಶುಕ್ರವಾರ ಸ್ಪೆಷಲಾಗಿ ಪೂಜೆಗಳು ಎಲ್ಲ ನಡೀತಾನೆ ಇರುತ್ತೆ. ಈ ಥರ ಅನ್ನಪ್ರಸಾದನೂ ಕೂಡ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ನಾವು ಬಂದಿದ್ದ ದಿವಸನೂ ಕೂಡ ಇವತ್ತು ಸೊ ನಮಗೆ ಪ್ರಸಾದದ ಋಣ ಇತ್ತು ಅಂತ ಹೇಳಿ ಅನಿಸುತ್ತೆ. ಹಂಗಾಗಿ ಅಲ್ಲಿ ಪ್ರಸಾದನೂ ಕೂಡ ಮಾಡಿಕೊಂಡ್ವಿ. ಈಗ ನಾವು ನೋಡಿದ್ದು ಗಂಡು ದೇವರು ಮಲ್ಲಿಕಾರ್ಜುನ ಸ್ವಾಮಿ ದೇವರು, ಇನ್ನೂ ಹೆಣ್ಣು ದೇವರಿದೆ ನಮ್ಮದು ಹೊನ್ನಮ್ಮ ದೇವರು ಅಂಥೇಳಿ, ಸೊ ಹೊನ್ನಾದೇವಿ ಅಂಥೇಳಿ. ಅದನ್ನು ಸ್ವಲ್ಪ ಇನ್ನೂ 3-4 ಊರನ್ನ ಬಿಟ್ಟು ಮುಂದೆ ಹೋಗಬೇಕು. ಸೊ ಹಂಗಾಗಿ ಅದು ಸ್ವಲ್ಪ ದೂರ ಆಗುತ್ತೆ ಅಂಥೇಳಿ ಇಲ್ಲಿ ಒಬ್ಬರು ಪೂಜಾರಿ ಈ ಮೂರ್ಖಣೆಯನ ಬೆಟ್ಟದ ಎದುರುಗಡೆನೇ ಒಬ್ಬರು ದೇವಸ್ಥಾನನ ಕಟ್ಟಿ ಅಲ್ಲಿನೇ ಹೊನ್ನಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನಮಗೂ ಆಲ್ರೆಡಿ ಟೈಮ್ ಆಗಿದ್ದರಿಂದ ಅಲ್ಲೆಲ್ಲ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲೇ ಎದುರುಗಡೆ ಇದ್ದ ಹೊನ್ನಾದೇವಿನ ಕೂಡ ದರ್ಶನ ಮಾಡೋಣ ಅಂತ ಹೇಳಿ ಹೋಗಿ ಅಲ್ಲೇ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೊನ್ನಾದೇವಿನೂ ಕೂಡ ಅಲ್ಲೇ ದರ್ಶನ ಮಾಡಿಕೊಂಡು ನಾವು ಡೈರೆಕ್ಟ್ ಹೊರಟು ಬಂದ್ವಿ ಊರಿಗೆ. ರಿಟರ್ನ್ ಬರಬೇಕಾದ್ರೆ ಯಾಕೋ ಫುಲ್ಲು ನಿದ್ದೆ ಎಳಿತಾ ಇತ್ತು. ಬೆಳಗ್ಗೆ ಬೇಗ ಇದ್ದಿದ್ವಲ್ಲ, ಹಾಗಾಗಿ ಅಲ್ಲೇ ಗಾಡಿ ನಿಲ್ಲಿಸಿ ಹೋಟೆಲಿ ಟೀ ಕುಡ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ಡೇಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.